ಕ್ಯಾನ್ಸರ್ನಿಂದ ಈಗ ನಟ ಶಿವಣ್ಣ ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ. ಜೊತೆಗೆ ಗೆಳೆಯರ ಜೊತೆಗೂ ಕೂಡ ಈಗ ಸ್ವಲ್ಪ ಕಾಲವನ್ನ ಕಳೀತಾ ಇದ್ದಾರೆ. ಒಂದಿಷ್ಟು ಮಾಹಿತಿಗಳೀಗ ಬರ್ತಾ ಇದೆ ದೃಶ್ಯಗಳ ಸಮೇತವಾಗಿ. ಅಮೆರಿಕಾದಲ್ಲಿ ಸ್ನೇಹಿತರ ಜೊತೆಗೆ ಶಿವರಾಜ್ ಕುಮಾರ್ ಪಾರ್ಟಿ ಕೂಡ ಮಾಡಿದ್ದಾರೆ. ಮಯಾಮಿಯಲ್ಲಿ ಆಪ್ತರ ಜೊತೆಗೆ ಭೋಜನ ಕೂಟದಲ್ಲಿ ಭಾಗಿಯಾಗಿರೋದು. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು ಹಾಡು ಹಾಡಿದ್ದಾರೆ ಶಿವಣ್ಣ ಅಲ್ಲಿ. ಜನವರಿ 26ಕ್ಕೆ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ ಶಿವಣ್ಣ. ಸೊ ಅಲ್ಲೆಲ್ಲ ಸ್ವಲ್ಪ ರಿಲ್ಯಾಕ್ಸ್ ಮೂಡಲ್ಲಿದ್ದಾರೆ. ನೋಡಿ ಈ ದೃಶ್ಯವನ್ನು. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಮುತ್ತಣ್ಣ ಪೀಪಿ ಊದುವ, ಮುತ್ತಣ್ಣ ಡೋಲು ಬಡಿಯುವ, ಮುತ್ತಣ್ಣ ಹಾಡು ಹಾಡುವ, ಊರೆಲ್ಲ ಸೇರಿ ನೋಡುವ, ಮುತ್ತೈದರೆಲ್ಲ ಅರಸುವ, ನನ್ನ ತಂಗಿಯ ಮದುವೆ, ನನ್ನ ತಂಗಿಯ ಮದುವೆ, ಜೋರು ಜೋರು ಜೋರು, ಜೋರು ಜೋರು ಜೋರು, ಬಲು ಜೋರು ಜೋರು ಜೋರು. ರೇಷ್ಮೆ ಸೀರೆಯ ಉಟ್ಟ ಮಲ್ಲಿಗೆ, ಮೂಕುತಿ ಓಲೆಯ ತೊಟ್ಟ ಸಂಪಿಗೆ, ಬರ್ತಾಳಮ್ಮ ಬರ್ತಾಳೆ, ದಿಬ್ಬಣದಲ್ಲಿ ಬರ್ತಾಳೆ, ನಗುವ ಅಳುವ ಕುಣಿವ ಮುತ್ತಣ್ಣ. ಕಣ್ಣ ನೀರ ತೋರದೆ ಬೇರೆ ದಾರಿ ಕಾಣದೆ, ಕನ್ಯಾದಾನ ಮಾಡಿ ಕಳಿಸುವ, ಮುತ್ತಣ್ಣ ಪೀಪಿ ಊದುವ, ಮುತ್ತಣ್ಣ ಡೋಲು ಬಡಿಯುವ, ಮುತ್ತಣ್ಣ ಹಾಡು ಹಾಡುವ, ಊರೆಲ್ಲ ಸೇರಿ ನೋಡುವ, ಮುತ್ತೈದರೆಲ್ಲ ಅರಸುವ, ನನ್ನ ತಂಗಿಯ ಬಾಳು ಜೋರು ಜೋರು ಜೋರು, ಜೋಡಿಗೊಂದು ಕಾರು, ಆ ಕಾರೇ ಹೂವಿನ ತೇರು, ಬಾನದಾರಿಯಲ್ಲಿ ಮೇಲೆ ಬಂದ, ಮಲಗುತ್ತಾರೆ ಅಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ, ಬೊಂಬೆ ಹೇಳುತ್ತೈತೆ, ಕಲ್ಲಿರಲಿ ಮುಳ್ಳಿರಲಿ ನಾ ಮೊದಲು ಮುನ್ನಡೆವೆ. ನೋಡಿ, ಕೆಲವು ಸಂದರ್ಭದಲ್ಲಿ ಏನಾದರೂ ಸಮಸ್ಯೆಗಳನ್ನು ನಾವು ಬಳಲ್ತಾ ಇದ್ದರೆ ಕೆಲವು ಸಂದರ್ಭದಲ್ಲಿ ಹೇಳ್ತಾರೆ ಗೆಳೆಯರ ಜೊತೆಗೆ ಇರಬೇಕು, ಸ್ವಲ್ಪ ಟೈಮ್ ಫ್ಯಾಮಿಲಿ ಜೊತೆಗೆ ಸ್ಪೆಂಡ್ ಮಾಡಬೇಕು, ಅಲ್ಲಿ ಇಲ್ಲಿ ಸ್ವಲ್ಪ ಓಡಾಡಬೇಕು, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಆಮೇಲೆ ಆ ನೋವನ್ನು ಮರಿತೀವಿ, ಅದರಿಂದ ಆಚೆ ಬರೋಕ್ಕೆ ತುಂಬ ಬೇಗ ದೇಹಕ್ಕೆ ಶಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ ವೈದ್ಯರು. ಸೈಕಾಲಜಿಕಲಿ ನಿಮ್ಮ ಬರೀ ಗಾಯ ಮಾಯೋದಲ್ಲ, ಮಾನಸಿಕವಾಗಿಯೂ ಕೂಡ ನೀವು ಕುಗ್ಗಿರ್ತೀರಲ್ವ, ಅದು ಎದ್ದು ನಿಂತ್ಕೊಳ್ಬೇಕು. ಎಷ್ಟೇ ಆಚೆಯಿಂದ ನಾವು ಧೈರ್ಯವಾಗಿ ಇದ್ದೀವಿ ಅಂತ ಹೇಳ್ಕೊಂಡ್ರು ಕೂಡ ಒಳಗಡೆಗಿರುವಂಥ ನೋವು ಅವರಿಗೆ ಗೊತ್ತಿರುತ್ತೆ. ಯಾರು ಅದನ್ನು ಫೇಸ್ ಮಾಡ್ತಾ ಇರ್ತಾರೆ ಅವರಿಗೆ. ಆಚೆ ಎಷ್ಟೇ ಸ್ಟ್ರಾಂಗ್ ಆಗಿದ್ದೀನಿ ಅಂತ ತೋರಿಸ್ಕೊಳ್ತಾರೆ, ಬಟ್ ಒಳಗಡೆಗೆ ಯಾಕೆ ಹಿಂಗಾಗೋಯ್ತು, ನನಗೆ ಯಾಕೆ ಹಿಂಗಾಗಿದೆ, ಏನಾಯ್ತಿದು, ಯಾರಿಂದ ಹಿಂಗಾಯಿತು ಅನ್ನುವಂಥ ಯೋಚನೆಗಳು ಬರುತ್ತವೆ. ನಾ ಎಲ್ಲ ಚೆನ್ನಾಗೇ ಮಾಡಿದ್ನಲ್ಲ, ಈ ಥರ ಪ್ರಶ್ನೆಗಳು ಬರುತ್ತೆ. ಸೊ ಈಗ ಶಿವಣ್ಣ ಅವರು ಕೂಡ ಗುಣಮುಖರಾಗಿದ್ದಾರೆ. ಸ್ವಲ್ಪ ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ಎಂಜಾಯ್ ಕೂಡ ಮಾಡ್ತಾ ಇದ್ದಾರೆ. ರಿಕವರ್ ಆಗಿ ಬೇಗ ಬರ್ತಾರೆ.